ಗುರು ಉತ್ತರಾವಲೋಕ ಸಂಕಲನಕ್ಕೆ ನಡೆಸಿ ಈ ಬ್ರಹ್ಮ ವೇದಿಕೆಯಲ್ಲಿ ವಿರಾಜಮಾನವಾಗಿರತಕ್ಕಂಥ ಮಠದ ಶ್ರೀಗಳ ಸಂಕಲನಕ್ಕೆ ನಡೆಸಿ ಎಲ್ಲ ಸದಸ್ಯರಿಗೂ ಹಾಗೂ ಊರಿನ ಗಣ್ಯ ಮಾನ್ಯರು ಹಾಗೂ ಸಂಘಟನೆ ಮಾನ್ಯರು ಕೂಡ ಶುಭವನ್ನು ಕೋರಿ ಇವತ್ತು ದಿನ ಮಹಾದೇವ್ ಬಿಸಿ ನಮ್ಮ ಶಿಷ್ಯರಾವು ಅವರು ಲಗ್ನವಾಗಿ 50 ವರ್ಷಗಳು ಪೂರ್ಣವಾದರು. ಆದ್ದರಿಂದ 25 ವರ್ಷಕ್ಕೆ ರಜತ ಮಹೋತ್ಸವ, 50 ವರ್ಷಕ್ಕೆ ಸುವರ್ಣ ಮಹೋತ್ಸವ ಅಂತೇಳಿ ಆಚರಣೆ ಮಾಡಲಾಗುತ್ತದೆ. ತನ್ನಿಮಿತ್ತವಾಗಿ ಶಶಿಧರ್ ಬಿಸಿ ಅವರು ಸಾಮಾನ್ಯವಾಗಿ ಎಲ್ಲರಿಗೂ ಮಕ್ಕಳಿದ್ದಾರೆ, ಜಗತ್ತಿನಲ್ಲಿ ಎಲ್ಲರಿಗೂ ಮಕ್ಕಳಿದ್ದಾರೆ. ಆದರೆ ಶಶಿಧರ್ ಬಿಸಿ ಅಂತ ಮಗು ಹುಟ್ಟಿದ್ದು ಎಲ್ಲೋ ಒಬ್ಬ ಅಪರೂಪ ಅಂತ ಹೇಳ್ಕೊಳ್ತಾರೆ. ಯಾಕಂತ ಕೇಳಿದರೆ ನಾವು ಸಾಮಾನ್ಯವಾಗಿ ನಾವು ಹೇಗೆ ನಡಿಬೇಕು, ನಮ್ಮ ಆಚಾರ ವಿಚಾರ ಹೇಗಿರಬೇಕು ಅನ್ನೋದನ್ನು ಕಲಿಬೇಕಾದರೆ ರಾಮಾಯಣವನ್ನು ನೋಡಬೇಕು ಮತ್ತು ಈಗಿನ ಪರಿಸ್ಥಿತಿಯ ಪ್ರಕಾರ ನೋಡಬೇಕಂದ್ರೆ ಮಹಾಭಾರತ ನೋಡಬೇಕು. ನಂತರ ಬಂಧುಗಳಲ್ಲಿ ಮಹಾದೇವ್ ಬಿಸಿ ಅವರಿಗೆ 5 ಮಂದಿ ಗಂಡು ಮಕ್ಕಳಿದ್ದಾರೆ. ಆ 5 ಗಂಡು ಮಕ್ಕಳ ಲಗ್ನವಾಗಿದೆ. 5 ಮಂದಿ ಸ್ವಸ್ಥೆಯರು ಕೂಡ ಬಂದಿದ್ದಾರೆ. ಆದರೆ ಇವರೆಲ್ಲರನ್ನು ಶಶಿಧರ್ ಬಿಸಿ ಅವರು ಪರಸ್ಪರದಲ್ಲಿ ತಮ್ಮ ಬಂಧುಗಳಲ್ಲಿ ಅಣ್ಣ ತಮ್ಮರಲ್ಲಿ ಕೂಡ ಒಂದು ಕೂದಲಡಿಯಷ್ಟು ಕೂಡ ಭೇದ ಭಾವನೆ ಏನಾದರೂ ಅಸೂಯೆ ಅವರ ಮನೆಯಲ್ಲಿ ಇಲ್ಲವೇ ಇಲ್ಲ. ಆ ಗಂಡು ಮಕ್ಕಳಲ್ಲಿ ಇಲ್ಲ, ಅವರೇ ಮನೆಗೆ ಬಂದ ಸ್ವಸ್ಥೆಯರು ಅವರಲ್ಲಿಯೂ ಕೂಡ ಗಂಡು ಮಕ್ಕಳಲ್ಲಿ ಮೊದಲು ಬರುತ್ತಿದ್ದರು. ಆದರೂ ಆ ಮನೆಯಲ್ಲಿ ಇಲ್ಲ. ಅಂದರೆ ಸಾಮಾನ್ಯವಾಗಿ ಎಂಥ ಜಗತ್ತಿನಲ್ಲಿ ಎಂಥವರಿದ್ದರೂ ಕೂಡ ಒಂದು ಅಲ್ಪ ಸ್ವಲ್ಪ ಅವು ಗಂಡು ಮಕ್ಕಳಲ್ಲಿ ಮಗನಲ್ಲಿ ಅಥವಾ ಸೊಸೆಯಲ್ಲಿ ಏನೋ ಸಂದರ್ಭಗಳು ಸ್ವಲ್ಪ ವಿಷಮತ ಬಂದಿರುತ್ತವೆ. ಆದರೆ ಮಹಾದೇವ್ ಬಿಸಿಯವರ ಮನೆಯಲ್ಲಿ ಆ ಮಾತೇ ಇಲ್ಲ, ವಿಷಮತ ಅನ್ನೋದೇ ಇಲ್ಲ. ಇವರಿಬ್ಬರಲ್ಲಿ ಮಹಾದೇವ್ ಮತ್ತು ರೇಣುಕಾದೇವಿ ಅವರ ಪರಸ್ಪರದಲ್ಲಿ ಎಲ್ಲೂ ವಿಷಮತ ಬಂದಿಲ್ಲ. 5 ಮಂದಿ ಗಂಡು ಮಕ್ಕಳಿಗೂ ಕೂಡ ಅವರಲ್ಲಿ ಕೂಡ ಎಲ್ಲರೂ ಕೂಡಿಯೇ ಇದ್ದಾರೆ. ಇನ್ನುವರೆಗೂ ಯಾರಿಗೂ ಭೇದ ಬ್ಯಾರೆಯಾಗುವುದು ಮಾತೇ ಇಲ್ಲ. ಗಂಡು ಮಕ್ಕಳಲ್ಲಿ ಇಲ್ಲ, ಹೆಣ್ಣು ಅವರ ಸೃಷ್ಟಿಯರು ಅವರ ಪತ್ನಿಯರಲ್ಲಿಯೂ ಕೂಡ ಈ ಮಾತಿಲ್ಲ. ಈ ರೀತಿ ಎಲ್ಲರೂ ಹೊಂದಿಕೊಂಡು ಒಂದೇ ಭಾವನೆಯಿಂದ ಎಲ್ಲರೂ ಪ್ರೀತಿಯಿಂದ ಒಂದು ಶ್ರದ್ಧೆಯಿಂದ ನೆಮ್ಮದಿಯಿಂದ ಈ ರೀತಿ ಬಾಳ್ವೆಯಿಂದ ನೋಡಬೇಕಾದ್ರೆ ಅವರ ಮನೆ ಸ್ವರ್ಗ ಇದ್ದಂತೆ ಇದೆ. ಸಾಮಾನ್ಯವಾಗಿ ನಾವು ನೋಡಬೇಕಾದ್ರೆ ಸ್ವರ್ಗ ಅಂತಂದ್ರೆ ಇಲ್ಲಿ ಶಶಿಧರ್ ಬಿಸಿ ಅವರ ಮನೆಯಲ್ಲಿ ಸ್ವರ್ಗ ಅಂತ ಅದನ್ನ ಮುಖ್ಯ ಕಾರಣದಕ್ಕೆ ಎಲ್ಲ ಶಶಿಧರ್ ಬಿಸಿ ಅವರು ಇದ್ದಾರೆ. ಯಾಕಂದ್ರೆ ಅವರು ಎಲ್ಲರ ಬಿಸಿನೆಸ್ ಮೈಂಡ್ ಕೇವಲ ಶಶಿಧರ್ ಬಿಸಿಯಲ್ಲಿದೆ. ಆದರೆ ನಾನು ಗಳಿಸಿಕೊಂಡು ಬಹಳಷ್ಟು ನಾನು ಬ್ಯಾರೆಯಾಗಿ ದೊಡ್ಡವನಾಗಬೇಕು, ಶ್ರೀಮಂತನಾಗಬೇಕು ಅನ್ನೋ ಭಾವನೆ ಅವರಲ್ಲಿಲ್ಲ, ಶಶಿಧರಲ್ಲಿಲ್ಲ. ಎಲ್ಲ ಬಂಧುಗಳನ್ನು ಮತ್ತು ಎಲ್ಲರ ಪತ್ನಿಯರನ್ನ, ತಂದೆ ತಾಯಿಯನ್ನ ಎಲ್ಲರನ್ನೂ ಕೂಡಿಸಿಕೊಂಡು ನಾವೆಲ್ಲರೂ ಸುಖದಿಂದ ನೆಮ್ಮದಿಯಿಂದ ನಾವು ಕೂಡಿಕೊಂಡು ಇರೋಣ ಅಂತೇಳಿ ಇಲ್ಲಿವರೆಗೆ ಅವರೆಲ್ಲರೂ ಒಂದೇ ಕುಟುಂಬದಲ್ಲಿ ಈ ರೀತಿ ಒಂದು ಕಾರಣಕ್ಕೂ ಕೂಡ ವಿಷಮತೆ ಇಲ್ಲದೆ ಅವರ ಮನೆಯಲ್ಲಿ ಬಾಳುತ್ತಿದ್ದಾರೆ. ಅಂದ್ರೆ ಇಂಥ ಮಕ್ಕಳು ಹುಟ್ಟಿದ್ದು ಬಹಳ ಪುಣ್ಯವಂತರಿಗೆ ಮಾತ್ರ ಸಿಗುತ್ತದೆ. ಆದ್ದರಿಂದ ಅಂಥ ಯಾವ ಈ ಶಶಿಧರ್ ಬಿಸಿ ಮತ್ತು ಅವರ ಬಂಧುಗಳಿಗೆ ನಾನು ಶುಭಾಶೀರ್ವಾದವನ್ನು ಹೇಳ್ತೇನೆ. ಅಲ್ಲದೆ ನಮ್ಮ ಪರಮ ಶಿಷ್ಯರಾದ ಮಹಾದೇವ್ ಬಿಸಿ ಅವರು
ಸುಖ ಶಾಂತಿ ನೆಮ್ಮದಿ ಅವರಲ್ಲಿ ನೆಲೆಸಲಿ ಅಂತೇಳಿ ಅವರಿಗೆ ಆಶೀರ್ವಾದ ಮಾಡಿ ನಾನು